ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಿಗೋಂತ ಸಸಿಗಳೇನಿದೆ ಅಲ್ಲ ಅದನ್ನೆಲ್ಲ ಇಲ್ಲಿ ಸ್ವಲ್ಪ ನಾವು ಈ ತರ 60% 60% ಇದು ಲೈಟ್ ಅನ್ನ ಕಡಿಮೆ ಮಾಡುವಂತ ಇದನ್ನ ಶೇಡ್ ನೆಟ್ ಯೂಸ್ ಮಾಡಿದೀನಿ. ಅಂದ್ರೆ ವೆಟೀರಿಯಾ ಇಂಡಿಕಾ ಅಂತ, ಇದು ಸಾಲ್ ಧೂಪ ಅಂತ ಹೇಳ್ತಾರೆ. ಧೂಪದ ಮರ, ಸಾಲ್ ಧೂಪ. ಧೂಪದಲ್ಲೂ ಎರಡಿದೆ. ಇವಾಗ ಇದು ಈ ಕಡೆ ಇದೆಯಲ್ಲ, ಇದೂನು ಧೂಪನೇ. ಇದು ಕಾಯಿ ಧೂಪ ಅಂತಾರೆ. ಅಲ್ಲ, ನಾನು ನಿಮ್ಗೆ ದುರ್ವಾಸನೆ ಮರ, ಕ್ಯಾನ್ಸರಿಗೆ ಅದು ಇದು. ಪುನರ್ ಪುಳಿ ಅಂತ ಏನ್ ಹೇಳ್ತಾರೆ ನಿಮ್ಮ ಗಾರ್ಸಿನಿಯಾ ಇಂಡಿಕಾ, ಕೋಕಂ. ಕೋಕಂ. ಇದು ಕೋಕಂ ಜಾತಿಗೆ ಸೇರಿರುವಂತದ್ದು. ಇದಕ್ಕೆ ಸುರಗಿ ಅಂತಾರೆ. ಸುರಂಗಿ. ಇದು ತುಂಬಾ ಹೂ ಬಿಡುತ್ತೆ, ತುಂಬಾ ಹಾಗಂಬ್ಲು, ತುಂಬಾ ಫ್ರೇಗ್ರೆನ್ಸ್ ಇರುತ್ತೆ. ಪುನ್ನಾಗ ಅಂತಾರೆ, ಸುರಹೊನ್ನೆ ಅಂತಾರೆ. ಇದು ವೆಸ್ಟರ್ನ್ ಘಾಟ್ ಸ್ಪೀಶೀಸ್. ಮತ್ತೆ ಇದನ್ನ ಆರ್ನಮೆಂಟಲ್ ಪ್ಲಾಂಟ್ ಆಗಿನೂ ಯೂಸ್ ಮಾಡ್ತಾರೆ. ಇದು ನಾಗಕೇಸರ ಅಂತ, ಮೆಸುವಾ. ಇದಕ್ಕೆ ನನ್ನಾರಿ ಅಂತಾರೆ, ಮಾಕಳಿ ಬೇರು ಅಂತಾರೆ. ಇದು ತುಂಬಾ ಸುಗಂಧಿತವಾಗಿರುವಂತ ಅದ್ರದ್ದು ಬೇರಿರುತ್ತೆ. ರೋಲಿ ಅಂತ ಒಂದು ಸ್ವೀಟ್ ಹಾಕ್ತಾರೆ. ಇದು ಹೀಗೆ ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಆ ತರದ್ದು. ಇದು ಒಂದು ಡ್ರೈ ಫ್ರೂಟ್. ಇದ್ರ ಒಳಗಡೆ ಬೀಜ ಇರುತ್ತೆ, ಆ ಬೀಜನ ಯೂಸ್ ಮಾಡ್ತಾರೆ. ಅಂಗಡಿ ಸೊಪ್ಪು ಅಂತಾರೆ ಇದ್ರಲ್ಲಿ. ತಂಗಡಿ. ಸೀಮೆ ತಂಗಡಿ ಅಂತಾರೆ ಕೆಲವರು, ಅವರಿಕೆ ಅಂತಾರೆ. ಹೂನಲ್ಲಿ ಹೂವಿಂದು ಇದು ಮಾಡ್ತಾರೆ, ಪತ್ರೋಡೆ ಮಾಡ್ತಾರೆ. ತಂಬುಳಿ ಮಾಡ್ತಾರೆ, ಅಂದ್ರೆ ಮಜ್ಜಿಗೆ ಹುಳಿ ಏನಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾರೆ. ಟೀ ಮಾಡ್ಕೊಂಡು ಕುಡಿತಾರೆ ಅಂತ ಹೇಳ್ತೀವಿ. ಕೌಲು ಮರ ಅಂತಾರೆ ಕನ್ನಡದಲ್ಲಿ. ಕೌಲು ಮರ, ಕೌಲು. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮೇಡಮ್? ನಾನು ಸೀಮಾ ಮಾಲಿ ಅಂತ, ಎನ್ವೈರನ್ಮೆಂಟಲಿಸ್ಟ್ ಅಂತ ಹೇಳ್ಬಹುದು. ನನಗೆ 25 ವರ್ಷದಿಂದ ನಾನು ಈ ಔಷಧಿ ಸಸ್ಯಗಳ ಬಗ್ಗೆ ಕೆಲಸ ಮಾಡ್ತಿದ್ದೇನೆ. ಆಮೇಲೆ ಇದು ಪಾಲಿ ಹೌಸ್ ಅಲ್ಲಿ ಸ್ವಲ್ಪ, ಅಂದ್ರೆ ಇಲ್ಲಿ ನಮ್ಮ ಏನಿದೆ ವಾತಾವರಣ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಇವಾಗ ಹೊಸದಾಗಿ ಜರ್ಮಿನೇಷನ್ ಆಗ್ತಿರೋಂಥ ಬೀಜಗಳಿಗೆ ಅಷ್ಟೊಂದು ಬಿಸಿಲು ಸ್ವಲ್ಪ ಇದಾಗತ್ತೆ, ಬೇಗ ಬರೋದಿಲ್ಲ, ಚೆನ್ನಾಗಿ ಬರೋದಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ಅದು ಇಲ್ಲಿ ನಾವು ಬೀಜಗಳನ್ನ ಹಾಕಿ ಜರ್ಮಿನೇಟ್ ಮಾಡ್ತೀವಿ, ಬೆಡ್ ಮಾಡಿದೀವಿ. ಎರಡನೇದು ವೆಸ್ಟರ್ನ್ ಘಾಟ್ ಸ್ಪೀಶೀಸ್. ಅಂದ್ರೆ ಅಲ್ಲಿ ವೆಸ್ಟರ್ನ್ ಘಾಟ್ ಅಲ್ಲಿ ಹೆಂಗಂದ್ರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರತ್ತೆ, ಇಷ್ಟೊಂದು ಇದು ಬಿಸಿಲಿರೋದಿಲ್ಲ ಅಂತ. ಇದನ್ನ ಇದ್ರೊಳಗಡೆ ನಾವು ಲೈಟ್ ಸ್ವಲ್ಪ ಕಡಿಮೆ ಮಾಡಿ, ಅಂದ್ರೆ ಇಲ್ಲಿ 50% ಇದನ್ನ ಯೂಸ್ ಮಾಡಿದೀವಿ, ಫ್ಯಾಬ್ರಿಕ್ ನ. ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಿಗೋಂತ ಸಸಿಗಳೇನಿದೆ ಅಲ್ಲ ಅದನ್ನೆಲ್ಲ ಇಲ್ಲಿ ಸ್ವಲ್ಪ ನಾವು ಈ ತರ 60% 60% ಇದು ಲೈಟ್ ಅನ್ನ ಕಡಿಮೆ ಮಾಡುವಂತ ಇದನ್ನ ಶೇಡ್ ನೆಟ್ ಯೂಸ್ ಮಾಡಿದೀನಿ. ಅಂದ್ರೆ ಇದೆಲ್ಲ ಸ್ವಲ್ಪ ಇದೆ ನಂದೇ ಸ್ವಂತ ಟೆಕ್ನಿಕ್ಸ್ ಗಳು. ಕರ್ಟನ್ ತರ ಮಾಡಿದೀವಿ. ಲೈಟ್ ಜಾಸ್ತಿ ಬೇಕಾದಾಗ ಇದು ಸ್ಕ್ರೀನ್ ತರ ಎಳಿಬಹುದು, ನಿಮ್ ಕರ್ಟನ್ ಹೆಂಗ್ ಎಳಿಬಹುದಲ್ಲ ಆ ತರ ಇಲ್ಲಿ ನಾವು ರಿಂಗ್ಸ್ ಹಾಕಿ ಮಾಡಿರೋದು. ಸೊ ಈ ತರ ಎಳಿಬಹುದು. ಇದು ನನ್ಗೆ ತುಂಬಾ ಬಿಸಿಲಿತ್ತು. ಇದ್ರಲ್ಲಿ ನೋಡ್ಬೋದು ನೀವು ಈಗ್ಲೂನು ಈ ತರ ಸೂರ್ಯನ ಕಿರಣದಿಂದ ಈ ತರ ಪೂರ್ತಿ ಇದಾಗ್ತಾ ಇತ್ತು, ಹಾಳಾಗ್ತಾ ಇತ್ತು. ಸೊ ಈ ವೈಟ್ ಇದು 50% ಲೈಟ್ ಕಟ್ ಆಗ್ತಿದ್ರು ಈ ತರ ಆಗ್ತಿತ್ತು. ಸೊ ಆಗ ನಾನು ಈ ತರ ಬ್ಲಾಕ್ ಇದ್ದಿದ್ದು ಮಾಡ್ಕೊಂಡು ಇದೊಂದು ಟ್ರಯಲ್ ಅಷ್ಟೇ, ಸ್ವಂತ ಮಾಡಿರೋಂತ ಟ್ರಯಲ್ ಅಷ್ಟೇ. ಸನ್ಲೈಟ್ ಇನ್ನೂ ಕಡಿಮೆ ಅವಾಯ್ಡ್ ಆಗ್ತಾ ಇದೆ ಈಗ ಕಂಪ್ಲೀಟ್ ಆಗಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಸ್ವಲ್ಪ. ಇಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ. ಅಂದ್ರೆ ನಮ್ಗೆ ಈಗ ಹೊರಗಡೆ 36, 37 ಎಲ್ಲ ಇರುತ್ತಲ್ಲ, ಅಂತ ಟೈಮಲ್ಲಿ ಇದು ತುಂಬಾ ತಣ್ಣಗೆ ತುಂಬಾ ಇದಾಗಿರುತ್ತೆ, ಲೈಟ್ ಕಡಿಮೆ ಇರುತ್ತೆ, ಶ್ಯಾಡೋ ಇರುತ್ತೆ ಇಲ್ಲಿ. ಅಂದ್ರೆ ಪಾಲಿ ಹೌಸ್ ಅಲ್ಲಿ ನೆಟ್ಟೆ ಬೇರೆ, ಈ ನೆಟ್ಟೆ ಬೇರೆ ಅಲ್ವಾ? ನೆಟ್ ಅಲ್ಲಿ ನಾವು ಲೈಟ್, UV ಲೈಟ್ ಅದು ಎಷ್ಟು ಇದನ್ನ ಪರ್ಮಿಟ್ ಮಾಡುತ್ತೆ ಅಂತ ಅದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ. ಅದು 50% ಲೈಟ್ ಮಾಡುತ್ತೆ, ಕಟ್ ಮಾಡುತ್ತೆ. ಇದು 80% ಲೈಟ್ ಕಟ್ ಮಾಡುತ್ತೆ. ಇದನ್ನು ಶೇಡ್ ನೆಟ್ ಮೆಟೀರಿಯಲ್. ಇದು ವೆಟೀರಿಯಾ ಇಂಡಿಕಾ ಅಂತ, ಇದು ಸಾಲ್ ಧೂಪ ಅಂತ ಹೇಳ್ತಾರೆ. ಧೂಪದ ಮರ, ಸಾಲ್ ಧೂಪ. ಧೂಪದಲ್ಲೂ ಎರಡಿದೆ. ಇವಾಗ ಇದು ಈ ಕಡೆ ಇದೆಯಲ್ಲ, ಇದೂನು ಧೂಪನೇ. ಇದು ಕಾಯಿ ಧೂಪ ಅಂತಾರೆ. ಇದಕ್ಕೆ ಅದ್ರದ್ದು ಧೂಪ ಏನಿದೆಲ್ಲ ರಾಳ, ಅದು ಓಲಿಯೋ ರೆಸಿನ್ ಏನಿರುತ್ತಲ್ಲ ಅದು ಬ್ಲಾಕ್ ಕಲರ್ ಇರುತ್ತೆ. ಅದಕ್ಕೆ ಡಾಮರ್ ಅಂತಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ ಜನ. ಸೊ ಇದು ಕಾಯಿ ಧೂಪ ಅಂತ. ಇದು ಕೆನೇರಿಯಂ ಸ್ಟ್ರಿಕ್ಟಮ್, ಇದು ವೆಟೀರಿಯಾ ಇಂಡಿಕಾ, ಎರಡು ಧೂಪನೇ.
ಇದಾಗ್ಲೇ ತೋರಿಸಿದ್ನಲ್ಲ ನಾನು ನಿಮ್ಗೆ ದುರ್ವಾಸನೆ ಮರ ಕ್ಯಾನ್ಸರಿಗೆ ಅದು ಇದು. ಹಾ, ಇದು ಹಿಡ್ನೋಕಾರ್ಪಸ್ ಪೆಂಟಾಂಡ್ರಾ. ಚೆನ್ನಾಗಿದೆ ಇಲ್ಲಿ ಹಾಲ್ವಾಣ. ಇವಾಗ ಬಂದಿರೋಂಥದ್ದ. ಇದು ಹಾಲ್ವಾಣ ಅಲ್ಲ ಸರ್. ಇದು ಹಾಲ್ವಾಣ ಅಲ್ವಾ? ಆಹಾ. ಹ್ಮ್. ಪುನರ್ ಪುಳಿ ಅಂತ ಏನ್ ಹೇಳ್ತಾರೆ ನಿಮ್ಮ ಗಾರ್ಸಿನಿಯಾ ಇಂಡಿಕಾ, ಕೋಕಂ. ಕೋಕಂ. ಹಾ, ಕೋಕಂ. ಇದು ಕೋಕಂ ಜಾತಿಗೆ ಸೇರಿರುವಂತದ್ದು. ಇದು ಗಾರ್ಸಿನಿಯಾ ಟಾಲ್ಬೋಟಿಯೆ ಅಂತ, ಇದು ಗಾರ್ಸಿನಿಯಾ ಇಂಡಿಕಾ ಅಂತ. ಆಮೇಲೆ ಇದಕ್ಕೆ ಸುರಗಿ ಅಂತಾರೆ. ಸುರ್ಗಿ ಮರ. ಹಾ, ಸುರ್ಗಿ. ಹಾ, ಇದು ತುಂಬಾ ಹೂ ಬಿಡುತ್ತೆ, ತುಂಬಾ ಗಂಬ್ಲು, ತುಂಬಾ ಫ್ರೇಗ್ರೆನ್ಸ್ ಇರುತ್ತೆ. ಹ್ಮ್. ಇದೆಲ್ಲಾನು ನಿಮ್ಗೆ ಜಾಸ್ತಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಕ್ ಸಿಗತ್ತೆ. ಹಾ, ನೀವು ಶಿರ್ಸಿ, ಹೊನ್ನಾವರ, ಶೃಂಗೇರಿ ಈ ಕಡೆ ಎಲ್ಲ ತುಂಬಾ ಸಿಗತ್ತೆ ನಿಮ್ಗೆ. ಇದಕ್ಕೆ ಕೆಲೋಫಿಲಮ್. ಹಾ, ಇದಕ್ಕೆ ಏನ್ ಹೇಳ್ತೀರಿ ಇದಕ್ಕೆ ನೀವು? ನಾಗ ಸಂಪಿಗೆನ ಏನೋ ಪುನ್ನಾಗನ ಏನೋ ಹೇಳ್ತಾರೆ ಅನ್ಸುತ್ತೆ. ಇದು ಕೆಲೋಫಿಲಮ್ ಮಿನೋಫಿಲಮ್ ಅಂತ. ಇದು ಪುನ್ನಾಗ ಅಂತಾರೆ, ಸುರ ಹೊನ್ನೆ ಅಂತಾರೆ. ಇದು ವೆಸ್ಟರ್ನ್ ಘಾಟ್ ಸ್ಪೀಶೀಸ್. ಮತ್ತೆ ಇದನ್ನ ಆರ್ನಮೆಂಟಲ್ ಪ್ಲಾಂಟ್ ಆಗಿನೂ ಯೂಸ್ ಮಾಡ್ತಾರೆ. ಇದು ಮಿರಿಸ್ಟಿಕಾ ಮಲಬಾರಿಕಾ ಅಂತ. ಮಿರಿಸ್ಟಿಕಾ ಅಂದ್ರೆ ನಮ್ಮ ಜಾಯಿಪತ್ರೆ ಏನ್ ಹೇಳ್ತೀವಲ್ಲ, ಜಾಯಿಪತ್ರೆ, ಜಾಯಿಪತ್ರೆ ಅಂತ, ಅದು ಅದ್ರದ್ದೇ ಒಂದು ಪ್ರಜಾತಿ ಇದು. ಹಾ, ಇದು ನಾಗಕೇಸರ ಅಂತ, ಮೆಸುವಾ ಫ್ರೆರಿಯಾ ನಾಗಕೇಸರ ಅಂತ. ಹಾ, ನಾಗಕೇಸರ. ಇದು ಅಲ್ಲಿ ನೋಡಿದ್ದು ಸೇಮ್ ಇದೂನು ಸುರಗಿ ಇದು. ಹಾ, ಸೊ ಇದಿಷ್ಟುನು ವೆಸ್ಟರ್ನ್ ಘಾಟ್ ಸ್ಪೀಶೀಸ್ ಈ ಕಡೆ. ಎಲ್ಲ ಅಂತಿಲ್ಲ. ಇದು ಇಲ್ಲಿರೋದು ತುಂಬಾ ಇಂಪಾರ್ಟೆಂಟ್. ಅಗೇನ್ ಅದನ್ನ ಹೇಳ್ದಂಗೆ ಇದೆಲ್ಲಾನು ಅಳಿವಿನ ಅಂಚಿನಲ್ಲಿ ಇರೋಂಥದ್ದು, ಎಂಡೆಮಿಕ್ ಇರೋಂಥದ್ದೇ ಜಾಸ್ತಿ ಇದೆ ಇದು ಇಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಕೆಲವರು ತೋಟಗಳಲ್ಲೂ ಇದನ್ನ ಹಾಕೊಳ್ತಾ ಇದ್ದಾರೆ. ಸೊ ಅಂತವ್ರನ್ನ ತಮ್ಮನ್ನ ಸಂಪರ್ಕಿಸಬಹುದು ಇಲ್ಲಿ. ಹೌದು. ಇಲ್ಲಿ ಈಗ ಯಾರ್ಯಾರು ಯೂಸ್ ಮಾಡ್ತಾರೆ ಅಂದ್ರೆ, ಈಗ ಗಾರ್ಡನ್ ಗಳಲ್ಲಿ ಇದ್ರದ್ದು ತುಂಬಾ ಸುಂದರವಾಗಿರುತ್ತೆ ಹೂಗಳು. ಆಮೇಲೆ ಈಗ ನಾಗಕೇಸರ ಅಂತೆಲ್ಲ ಹೇಳಿದ್ನಲ್ಲ, ಇದಕ್ಕೆಲ್ಲ ರಿಲಿಜಿಯಸ್ ಇದು ಇದೆ, ಇಂಪಾರ್ಟೆನ್ಸ್ ಇದೆ. ಸೊ ಇದನ್ನ ದೇವಸ್ಥಾನಗಳ ಮುಂದೆ, ಆಮೇಲೆ ಫಾರ್ಮ್ ಹೌಸ್ಗಳಲ್ಲಿ ತುಂಬಾ ಒಳ್ಳೆ ಸ್ಮೆಲ್ ಇರತ್ತಿವೆಲ್ಲಾನು. ಸೊ ಹಾಗಾಗಿ ಫಾರ್ಮ್ ಹೌಸ್ಗಳಲ್ಲಿ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಅದಲ್ಲದೆ ಕೆಲವರಿಗೆ ಅದ್ರದ್ದು ಇದು ಗೊತ್ತಿದೆ, ವುಡ್ ಬೆಲೆ ಇರ್ಬೋದು, ಮತ್ತೆ ಅದ್ರದ್ದು ಕಲ್ಚರಲ್ ಇಂಪಾರ್ಟೆನ್ಸ್ ಇರ್ಬೋದು. ಅಂಥವ್ರು ಕೆಲವು ಕಡೆ ಇದನ್ನ ತಗೊಂಡು ಹೋಗ್ತಾರೆ. ಈಗ ದೇವ್ರ ಕಾಡು ಅಂತ ಏನ್ ಹೇಳಿರ್ತಿಲ್ಲ, ಅಂಥದನ್ನೆಲ್ಲ ಈಗ್ಲೂ ಕೆಲವರೆಲ್ಲಾನು ಬೆಳ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದ್ರೆ ಈಗ ಜನರಿಗೆ ಸ್ವಲ್ಪ ಅರಿವು ಮೂಡಿದೆ, ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ. ಈಗ ಕಾಡು ಬೆಳೆಸ್ಬೇಕು ಆ ತರ ಒಂದು ಜಾಗರೂಕತೆ ಬಂದಿದೆ ತುಂಬಾ ಜನರಿಗೆ. ಅಂಥವ್ರು ಸಹ ಬಂದು ತಗೊಂಡು ಹೋಗ್ತಿದ್ದಾರೆ. ಅಂದ್ರೆ ನನ್ಗೂನು ತುಂಬಾ ಆಶ್ಚರ್ಯ ಇದು. ಈ ಮಾಧ್ಯಮದಿಂದ, ಈ ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ಏನೋ ಆರ್ಟಿಕಲ್ ಬರೆದಿದ್ದು, ಇಲ್ಲ ಯಾರಿಗೋ ಗೊತ್ತಾಯ್ತು, ಒಬ್ರಿಂದ ಒಬ್ರಿಗೆ ನರ್ಸರಿ ಬಗ್ಗೆ ಗೊತ್ತಾದಾಗ ಅವರು ತುಂಬಾ ಇದರಿಂದ ಏನ್ ಹೇಳಿ ಎಕ್ಸೈಟ್ಮೆಂಟ್ ಇಂದ ಬರ್ತಾರೆ ಜನ. ಅವರಿಗೆ ಅಂಟುವಾಳ ಯಾರೋ ಬಂದ್ರು, ನಿಮ್ಮ ಹತ್ರ ಅಂಟುವಾಳ ಇದೆಯಾ? ಈ ಅಂಟುವಾಳನೇ ಬೇಕು, ಬೇರೆ ಏನು ಬೇಡ. ಯಾಕೆ ಬೇಕು ಅಂಟುವಾಳ ಅಂದ್ರೆ, ಮೇಡಮ್ ನಮ್ಮ ಮನೇಲಿ ಇತ್ತು ಮೊದಲು, ನಮ್ಮ ತಾತವ್ರ ಕಾಲದಿಂದ ಇದ್ದಿದ್ದು. ಆ ರೋಡ್ ಮಾಡಕ್ ಬಂದು, ರೋಡನ್ನ ಇದನ್ನ ಮಾಡೋ ವೈಡ್ನಿಂಗ್, ಅಗಲೀಕರಣ ಮಾಡಕ್ ಬಂದು ಅದನ್ನ ಮಾಡ್ಬಿಟ್ರು, ತೆಗ್ದಾಕ್ಬಿಟ್ಟಿದ್ರಿ ಗೌರ್ಮೆಂಟ್. ನಮ್ಮ ಮಕ್ಕಳು ಏನು ಅಂತಾನೆ ನೋಡಿಲ್ಲ ಅಂಟುವಾಳನ. ನಾನು ಅದಕ್ಕೋಸ್ಕರ ಹಾಕ್ಸ್ಬೇಕು ಅಂತ. ಅದು ಎಲ್ಲಿಂದ ಬಂದಿದ್ರು ಅಂದ್ರೆ ಉಡುಪಿಯಿಂದ ಬಂದಿದ್ದಾರೆ ಅವರು. ಹಾ, ಸೊ ಈ ತರನು ಇದ್ದಾರೆ. ಆಮೇಲೆ ಆಯುರ್ವೇದ ಡಾಕ್ಟರ್ಸ್, ಇನ್ನೊಂದು ಅಂದ್ರೆ ಆಯುರ್ವೇದ ಪ್ರಾಕ್ಟೀಷನರ್ಸ್ ಏನಿದಾರಲ್ಲ, ಅದರಲ್ಲಿ ತುಂಬಾ ಜನರಿಗೆ ಈಗ ಗೊತ್ತಾಗಿದೆ, ಅದು ಅಡಲ್ಟ್ರೇಷನ್ ಅಂತೀವಿ, ಅಂದ್ರೆ ಕಲಬೆರಕೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಕಲಬೆರಕೆ ಆಗಿಲ್ದೆ ಇರೋಂಥದ್ದು ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಕೆಲವು ಡಾಕ್ಟರ್ಸ್ಗಳು ಒಟ್ಟಿಗೆ ಬಂದು ಅವರು ಅದು ಒಂಥರ ಚಳುವಳಿ ತರ ಮಾಡ್ತಾ ಇದಾರೆ. ಅವರು ಪೂರಾ ದೇಶಾದ್ಯಂತ ಓಡಾಡ್ತಾರೆ. ಅವರು ಆ ಆಯುರ್ವೇದ ಡಾಕ್ಟರ್ಸ್ಗಳನ್ನ ಹುಡುಕ್ತಾರೆ.
ಅವರಿಗೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಾನು ಅವರು ಅವ್ರದ್ದು ನೆಟ್ವರ್ಕ್ ಫಾರ್ಮರ್ಸ್ಗಳಿಗೆ ಕನ್ವಿನ್ಸ್ ಮಾಡಿ ಅಲ್ಲಿ ಬೆಳೆಸ್ತಾರೆ. ಈ ತರ ಒಂದು ಇದು ಶುರುವಾಗಿದೆ. ಸೊ ಅದರಿಂದ ಅಂಥವ್ರು ತಗೊಂಡು ಹೋಗ್ತಾರೆ. ಆಮೇಲೆ ಈ ಮೈನಿಂಗ್ ಕಂಪನಿ, ಇಂಡಸ್ಟ್ರಿ ಕಂಪನಿಗಳಿಗೆಲ್ಲೂ ಗವರ್ಮೆಂಟ್ ಇಂದ ಅವರಿಗೆ 33% ಗ್ರೀನ್ ಬೆಲ್ಟ್ ಮಾಡಲೇಬೇಕಂತ ಅವರಿಗೆ ಒಂದು ಸ್ಟ್ಯಾಟ್ಯೂಟ್, ಅಂದ್ರೆ ಅದು ಇದಿದೆ, ಕಾನೂನಿದೆ ಅವರಿಗೆ. ಅದ್ರ ಬದ್ಧತೆ ಬೇಕು ಅಂದ್ರೆ ಅವರಿಗೆ 33% ಜಾಗದಲ್ಲಿ ಬೆಳಿಬೇಕಾಗತ್ತೆ ಗಿಡಗಳು. ಅದ್ರಲ್ಲೂ ಅವ್ರೂ ಸಹ ನಮ್ಮ ಇದರಲ್ಲಿ ಭಾರತ ಮೂಲದ್ದು ಗಿಡಗಳನ್ನೇ ಹಾಕಬೇಕು ಅಂತ. ಸೊ ಹಾಗಿರೋದ್ರಿಂದ ಅವ್ರು ತಗೊಂಡು ಹೋಗ್ತಾರೆ. ಮತ್ತೆ ಮನೆಗಳಲ್ಲಿ ಏನು ಸಣ್ಣ ಸಣ್ಣ ಹರ್ಬಲ್ಸ್ ಇದನ್ನ ಯೂಸ್ ಮಾಡುವಂಥವ್ರು, ಈಗ ದೊಡ್ಡಪತ್ರೆ ಆಯಿತು, ಆಮೇಲೆ ಲಾವಂಚ ಆಯಿತು, ನಿಂಬೆ ಹುಲ್ಲು ಆಯಿತು, ಆಮೇಲೆ ಅರಿಶಿನ, ಇಂಥದನ್ನೆಲ್ಲಾನು ಮನೆಗಳಲ್ಲಿ ಗಾರ್ಡನ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ. ಈ ಥರ ಎಲ್ಲ ನಡೀತಾ ಇದೆ. ಕೆಲವರಿಗೆ ಬರೀ ಆಸಕ್ತಿ ಇದೆ ಮಾಡಬೇಕು ಅಂತ. ಇದು ಸರ್ ಗೊತ್ತಿರುತ್ತೆ, ಇದು ಮಾಕಳಿ ಬೇರು. ಇದು ಮಾಕಳಿ ಬೇರಿಂದು ಸಸ್ಯ. ಇದಕ್ಕೆ ನನ್ನಾರಿ ಅಂತಾರೆ, ಮಾಕಳಿ ಬೇರು ಅಂತಾರೆ. ಇದು ತುಂಬಾ ಸುಗಂಧಿತವಾಗಿರುವಂತ ಅದ್ರದ್ದು ಬೇರಿರುತ್ತೆ. ಅದಕ್ಕೆ ಏನ್ ಹೇಳಿ, ಅಗ್ನಿ ಶಮನಕ್ಕೆ ಅಂದ್ರೆ ತಂಪು ಅಂತ ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲಿ. ಆಕ್ಚುಲಿ ಆಯುರ್ವೇದದವ್ರ ಪ್ರಕಾರ ಅದು ಒಂದು ಕಲಬೆರಕೆ ಅಂತಾರೆ ಕೆಲವರು. ಅನಂತ ಮೂಲ ಅಂತ ಇನ್ನೊಂದಿದೆ, ಸಾರಿವ ಅಂತಾರೆ, ಅನಂತ ಮೂಲ ಅಂತ ಹೇಳ್ತಾರೆ. ಅನಂತ ಮೂಲಕ್ಕೆ ಕಲಬೆರಕೆ ಇದು ಶುರುವಾಗಿದ್ದು ಅಂತಾರೆ. ಬಟ್ ಎರಡದ್ದೂ ಮೆಡಿಸಿನಲ್ಲಿ ಇಂಪಾರ್ಟೆಂಟ್ ಇದೆ. ಎರಡದ್ದು ಬೇರು ಸುಗಂಧಿತವಾಗಿದೆ. ಅದರಿಂದ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಬಟ್ ಇದು ನ್ಯಾಚುರಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋದು ನಮ್ಮ ಮಾಕಳಿ ಬೆಟ್ಟದಲ್ಲಿದೆ, ಇಲ್ಲಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಹತ್ರ, ಆಮೇಲೆ ಅನಂತಪುರ ಸೈಡಲ್ಲಿ, ಆಮೇಲೆ ಗೌರಿಬಿದನೂರು ಸೈಡ್ ರಾಮದೇವ್ರ ಬೆಟ್ಟ, ಈ ಕಡೆ ಎಲ್ಲ ಇದೆ. ಇದನ್ನು ಒಂದು ಎಂಡೇಂಜರ್ಡ್ ಪ್ಲಾಂಟ್. ಇದು ಉಪ್ಪಿನಕಾಯಿಗೆಲ್ಲ ಬೆಳೆಸ್ತಾರಲ್ಲ, ಉಪ್ಪಿನಕಾಯಿ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ. ಮಾಕಳಿ ಕೂಡ ಬಹುಶಃ ಅಲ್ಲಿ ಜಾಸ್ತಿ ಇದ್ದ ಕಾರಣಕ್ಕಾಗಿ ಇರಬಹುದು. ಹೌದು, ಬೆಂಗಳೂರಿನ ಮಾಕಳಿ ಕೂಡ ಅದೇ ಕಾರಣಕ್ಕೆ ಬಂದಿರ್ಬೋದು. ಉಪ್ಪಿನಕಾಯಿ ಬೆಳೆಸ್ತೀವಲ್ಲ ನಾವು, ಗೊತ್ತೇ ಇಲ್ಲ, ನಾವು ಬರೀ ಮಾವು ಅಷ್ಟೇ ಅನ್ಕೊಂಡ್ಬಿಡ್ತಿದೀವಿ. ಅದ್ರ ಜೊತೆಗೆ ಹಾಕ್ತಾರೆ ಇದನ್ನ ಉಪ್ಪಿನಕಾಯಿ. ಬರೀ ಇದ್ರದೇ ಮಾಡಲ್ಲ, ಬರೀ ಒಂದ್ರದಲ್ಲೇ ಮಾಡೋದಿಲ್ಲ, ಅದು ಬೇರೆದ್ರತೆ ಮಿಕ್ಸ್ ಮಾಡಿ ಮಾಡ್ತಾರೆ. ಹೌದು, ಈಗ ಕವಳಿ ಇರ್ಬೋದು, ಕವಳಿ ಬಳಸ್ತಿದೀವಿ ನಾವು. ಹೌದೌದು. ಈಗಾಗಲೇ ನೀವು ಇದನ್ನ ಹೇಳಿದ್ರಿ, ಬಿದಿರು ಹೇಳಿದ್ರಿ. ಬಿದ್ರಲ್ಲಿ ಮಾಡ್ತಾರೆ. ಇಲ್ಲ, ಆಕ್ಚುಲಿ ಉಪ್ಪಿನಕಾಯಿಗಂತೂ ತುಂಬಾ ವೈವಿಧ್ಯತೆ ಇದೆ ಉಪ್ಪಿನಕಾಯಲ್ಲಿ, ನಮ್ಗೂ ಗೊತ್ತೇ ಇಲ್ಲ. ಒಂದೊಂದ್ ಭಾಗಕ್ಕೆ ಹೋದ್ರೆ ಹೌದು, ಮಾವು ಅಲ್ಲದೆ ಬೇರೆನೂ ಇದೆ. ಎರ್ಲಿಕಾಯಿ ಆಕ್ಚುಲಿ ಈವನ್ ತರಕಾರಿಗಳನ್ನ ಯೂಸ್ ಮಾಡ್ತಾರಲ್ಲ. ಈಗ ಕ್ಯಾರೆಟ್ ಎಲ್ಲ ಈಗ ಇತ್ತೀಚೆಗೆ ಶುರು ಮಾಡಿದ್ದಾರೆ. ಅದು ಹುಳಿ ಇಲ್ಲ ಅಂದ್ರೆ ಉಪ್ಪಿನಕಾಯಿಗೆ ಮಜಾ ಇರಲ್ಲ. ಕ್ಯಾರೆಟ್ ಹಾಕ್ಬಿಡ್ತಿದಾರಪ್ಪ. ಹುಳಿ ಇರುವಂತವೇ ಚಂದ. ಅಮಟೆಕಾಯಿ ಗೊತ್ತಿರುತ್ತಲ್ಲ, ಅಮಟೆಕಾಯಿ ಉಪ್ಪಿನಕಾಯಿ ಅದು ಬಹಳ ಚೆನ್ನಾಗಿರುತ್ತೆ. ಮಾವಿನಕಾಯಿ, ನಿಂಬೆಕಾಯಿ, ಎಳ್ಳಿಕಾಯಿ ಅದು ಇದೆ ನನ್ನ ಹತ್ರ. ಅಮಟೆಕಾಯಿ ಇದೆ, ಸ್ವಲ್ಪ ಇದೆ. ಸೊ ಇದು ಮುತ್ತುಗದ್ದು. ಮುತ್ತುಗ ನೋಡಿ, ಯಾರ ತೋಟಕ್ಕೆ ಬೇಕು ಅಂದ್ರೆ ಇದನ್ನ ಇದ್ ಮಾಡಬಹುದು. ಈಗ ಹೊಸದಾಗಿ ಬಂದಿರುವಂತದ್ದು ಇದು. ಇದು ಒಂದು 25 ದಿನದ ಸಸಿ ಇದು. ಹೌದು, ನಾನು ಮೊನ್ನೆ ಬಂದಾಗ ಇದನ್ನು ಇಷ್ಟ ಇತ್ತು. ಅಷ್ಟೇ, ತುಂಬಾ ಬೇಗ ಫಾಸ್ಟ್ ಗ್ರೋಯಿಂಗ್ ಇದು. ಬದಿ ಮತ್ತೆ ಕೆರೆ ಭಾಗದ ಸೈಡ್ ಗಳಲ್ಲೆಲ್ಲ ಅವಾಗ ಮೊನ್ನೆ ಬಂದಾಗ ಇನ್ನು 2 ಎಲೆ ಬಂದಿತ್ತು ಅಷ್ಟೇ ಇದು. ಹೌದು. ನಾನು ಬೇರೆನಾ ಅಂತ ಗಮನಿಸಿ ಆಮೇಲೆ ನೋಡಿದೆ ಇದೆ. ಇದು ಬುಕನಾನಿಯಾ ಲಾಂಜನ್ ಅಂತ. ಬುಕನಾನಿಯಾ ಲಾಂಜನ್ ಚರೋಲಿ ಅಂತ ಒಂದು ಸ್ವೀಟ್ ಹಾಕ್ತಾರೆ. ಇದು ಹೀಗೆ ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಆ ತರದ್ದು. ಇದು ಒಂದು ಡ್ರೈ ಫ್ರೂಟ್, ಇದ್ರ ಒಳಗಡೆ ಬೀಜ ಇರುತ್ತೆ, ಆ ಬೀಜನ ಯೂಸ್ ಮಾಡ್ತಾರೆ. ಇದು ನಮ್ಮ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ ಮತ್ತೆ ಒಣ ಪ್ರದೇಶಗಳಲ್ಲಿ ಸಿಗೋಂತ ಇದು. ಸೊ ಈಗ ಏನಾಗಿದೆ ಅಂದ್ರೆ, ನನ್ನ ಅನುಭವಕ್ಕೆ ಬಂದಿದ್ದೇನಂದ್ರೆ, ಎಲ್ಲರೂ ವೆಸ್ಟರ್ನ್ ಘಾಟ್ಸ್ ಅಂತ ತುಂಬಾ ಜನ ಮಾಡಕ್ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಈ ನಮ್ಮ ಕುರ್ಚಲ್ಗಾಡಲ್ಲಿ ಅಥವಾ ಎಲೆ ಉದುರುವಂತ ಕಾಡುಗಳು ಏನಿದೆ ಅಲ್ವಾ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಏನ್ ಹೇಳ್ತೀವಿ, ಅದ್ರದ್ದು ತುಂಬಾ ಕಡಿಮೆ ಸಿಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾನು ಇವಾಗ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕು ಅಂತ ಶುರು ಮಾಡಿದ್ದೇನೆ. ಆವರಿಕೆ ಅಂತಾರೆ, ತಂಗಡಿ ಸೊಪ್ಪು ಅಂತಾರೆ. ಇದ್ರಲ್ಲಿ ಅಂದ್ರೆ ತಂಗಡಿ
ಸೀಮೆ ತಂಗಡಿ ಅಂತಾರೆ ಕೆಲವರು, ಅವರಿಕೆ ಅಂತಾರೆ. ಯಾವ ಭಾಗದಲ್ಲಿ ಇದು ಜಾಸ್ತಿ ಇದು? ಇದು ನಮ್ಮ ಈ ಬಯಲು ಸೀಮೆನಲ್ಲಿ ಎಲ್ಲಾ ಕಡೆ ಸಿಗತ್ತೆ ಇದು. ಇದು ತುಂಬಾ ಕಾಮನ್ ಇದು. Common. ಅಂದ್ರೆ ಯಾರು ಬೆಳೆಸಿ ಇದನ್ನ ಹಾಕ್ಲಿಕ್ಕೆ ಹೋಗಲ್ಲ. ಎಲ್ಲಾದ್ರೂ ಅಂದ್ರೆ ಅದು ಬೇರೆ ಸ್ಪೀಶೀಸ್. ಬೇರೆ. ಅದು ಬೇರೆ ಸ್ಪೀಶೀಸ್. ಇದ್ರಲ್ಲಿ ಏನಂದ್ರೆ ಮೇನ್ ಇದ್ರದ್ದು ಟೀ ಮಾಡ್ಕೊಂಡು ಕುಡಿತಾರೆ ಎಲೆಯನ್ನು. ಎಲೆದು ಹೂವಿನಲ್ಲಿ ಹೂವಿಂದು ಇದು ಮಾಡ್ತಾರೆ, ಪತ್ರೊಡೆ ಮಾಡ್ತಾರೆ, ತಂಬುಳಿ ಮಾಡ್ತಾರೆ, ಅಂದ್ರೆ ಮಜ್ಜಿಗೆ ಹುಳಿ ಏನಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾರೆ, ಟೀ ಮಾಡ್ಕೊಂಡು ಕುಡಿತಾರೆ. ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಬನ್ನಿ ಕುಡಿಯೋಣ. ನಿಮ್ ಹತ್ರ ಇದೆಯಾ? ನೈಸ್. ಒಳ್ಳೆ ಗ್ರೀನ್ ಟೀ ಇದ್ದಂಗಿರುತ್ತೆ. ಹಾ ಬೆಲ್ಲ ನಿಂಬೆಹಣ್ಣು ಒಂದ್ ಸ್ವಲ್ಪ ಹಾಕ್ಬಿಟ್ರೆ ಹೆಬ್ಬೇವು. ಇಲ್ಲ, ಇದು ಚುಕ್ರಾಸಿಯಾ ಅಂತ, ಇದು ಬೇರೆ. ಹೆಬ್ಬೇವ್ ತರ ಇದೆ. ಸಿಮಿಲರ್. ಸಿಮಿಲರ್. ಇದು ಬೇವೇನೆ. ಬೇವಲ್ವಾ? ಅಲ್ಲ, ಹೆಬ್ಬೇವಲ್ಲ ಇದು. ಹ. ಇದು ಬೇವುನು ಅಲ್ಲ, ಹೆಬ್ಬೇವುನು ಅಲ್ಲ. ಇದಕ್ಕೆ ಚುಕ್ರಾಸಿಯಾ ಟೆಬ್ಯುಲಾರಿಸ್ ಅಂತಾರೆ. ಇದಕ್ಕೆ ನಂಗೆ ಕನ್ನಡ ಹೆಸರು ಗೊತ್ತಿಲ್ಲ. ಓಕೆ. ಹಾ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಅಲ್ಲ, ತಿಳ್ಕೊಳ್ಳೋಣ ಅಲ್ವಾ? ಹೌದೌದೌದು. ಇದು ಮಧುನಾಶಿನಿ. ಹಾ, ಯಾವುದು? ಇದು ಮಧುನಾಶಿನಿ. ನೀವು ಆಮೇಲೆ ಈ ಬಾಯಿಗೆ ಸಕ್ಕರೆ ತಿಂದ್ರೆ ಏನು ಗೊತ್ತಾಗಲ್ಲ, ಬೆಲ್ಲ ತಿಂದ್ರೆ, ಟೀ ಕುಡಿದ್ರೆ ಏನು ಗೊತ್ತಾಗಲ್ಲ. ಈಗ ಹಾ, ಕಹಿ ಇರುತ್ತೆ. ನಾನು ಒಂದೆರಡು ತಿಂದ್ಬಿಡ್ತೀನಿ, ಮತ್ತೆ ಕಾಫಿ ಕುಡಿಯಂಗಿಲ್ಲ ಅಷ್ಟೇ ಹೋಗೋವರೆಗೂ. ಅದೇ ತಿಂದ್ರೆ ಅದು ಸಿಹಿ ಇದು ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ನಾಲಿಗೆ ಆ ಸೆನ್ಸ್ ಕಳ್ಕೊಂಡ್ಬಿಡುತ್ತೆ. ಹೌದು. ಸ್ವೀಟನ್ನ ಆ ಸ್ವಾದ ನಿಮ್ಗೆ, ಆ ಸ್ವೀಟ್ ಇದಿದೆಯಲ್ಲ, ಸಿಹಿ ಇದು ಗೊತ್ತಾಗಲ್ಲ. ಹಾ, ಅದಕ್ಕೆ ಏನ್ ಹೇಳ್ತೀವಿ ನಾವು? ಇದಕ್ಕೆ ಮಧುನಾಶಿನಿ ಅಂತ. ನಾಶಿನಿ. ಹಾ, ಅದೇ ಮಧು, ಸಿಹಿ ನಾಶಿನಿ. ಅದಕ್ಕೆ ಹಾ, ಎಲ್ಲಿ ಬಳಸ್ತಾರೆ ಅದನ್ನ? ಅದೇ ಏನೋ ಶುಗರ್ಗೆ ಅಂತಿದ್ದಾರೆ, ಬಟ್ ನಂಗೆ ಗೊತ್ತಿಲ್ಲ. ಅದು ಅದೆಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಮಧುಕ ಲಾಂಜಿಫೋಲಿಯಾ, ಇದಕ್ಕೆ ಹಿಪ್ಪೆ ಮರ ಅಂತ ಹೇಳ್ತಾರೆ. ಸೊ ಇದರಿಂದ ಎಣ್ಣೆ ಮಾಡ್ತಾರೆ. ಇದರಿಂದ ಇದರಲ್ಲಿ 2 ಜಾತಿ ಇದೆ. ಇದ್ರಲ್ಲೂ 2 ಪ್ರಜಾತಿ ನನ್ನ ಹತ್ರ ಇದೆ. ಮಧುಕ ಲಾಂಜಿಫೋಲಿಯಾ ಒಂದು, ಮಧುಕ ಇಂಡಿಕಾ 2 ಇದೆ. ಇದು ಸೌತ್ ಅಲ್ಲಿ ಇದಿರುತ್ತೆ ಜಾಸ್ತಿ. ಮಧುಕ ಇಂಡಿಕಾ ನಾರ್ತ್ ಅಲ್ಲಿ, ಮಹಾರಾಷ್ಟ್ರದಿಂದ ಮುಂದೆ ಸಿಗತ್ತೆ. ಅದು 2 ಪ್ರಜಾತಿ ಇದೆ ನನ್ನ ಹತ್ರ. ಅದು ದಾಲ್ಚಿನ್ನಿ ಇದೆ ಅಲ್ಲಿ. ಇದು ನಾಗಕೇಸರ ಅಂತ ಆಗ್ಲೇ ಹೇಳ್ದೆ ಅದು. ಆಮೇಲೆ ಅದು ತಪ್ಸಿ ಅಂತ, ಹೊಲೋಪ್ಟಿಲೆ ಇಂಟೆಗ್ರಿಫೋಲಿಯಾ. ಆಮೇಲೆ ಇದರಲ್ಲಿ ಅಲ್ಲಿ ಹೋಗೋಣ. ಹುಷಾರು, ಸ್ವಲ್ಪ ಹುಷಾರು. ಇದು ಒಂದು ಇಂಪಾರ್ಟೆಂಟ್. ಇದು ಇದಕ್ಕೆ ಇದು ಮಾತ್ರ ಈ ಸೈಡ್ ಅಲ್ಲಿಂದ ಇದು ಒಂದೇ ಗಿಡ ತೆಗೆದ್ರೆ ಒಳ್ಳೇದೇನು ಹೊರಗಡೆ. ಇದಿದೆಯಲ್ಲ, ಇದು ಕಾಸಿನಿಯಂ ಫೆನೆಸ್ಟ್ರೇಟಮ್ ಅಂತ. ಇದು ಮರದರ್ಶಿನ ಅಂತಾರೆ, ಬಟ್ ಇದು ಮರ ಅಲ್ಲ, ಇದು ದೊಡ್ಡ ಬಳ್ಳಿ. ಇದು ಕೊಲ್ಲೂರು ಮತ್ತೆ ಶೃಂಗೇರಿ, ಈಗ ಸ್ವಲ್ಪ ಕೇರಳದ ಕೆಲವು ಇದ್ರಲ್ಲಿ ಪ್ರದೇಶದಲ್ಲಿ ಮಾತ್ರ ಸಿಗುವಂತದ್ದು. ಕ್ರಿಟಿಕಲಿ ಇದು ಎಲೆ ಬಳ್ಳಿ. ಆ ಬಳ್ಳಿದು ಸ್ಟೆಮ್ ಏನಿದೆಯಲ್ಲ, ಅದರಿಂದ ಅರಿಶಿನ ಕಲರ್ ಇರುತ್ತೆ ಅದು ಬಳ್ಳಿ ಒಳಗಡೆ. ಅದು ದಾರು ಹರಿದ್ರ ಅಂತ ಇದು ಒಂದು ಇದಿದೆ, ಔಷಧಿ, ಆಯುರ್ವೇದಕ್ಕೆ ಯೂಸ್ ಮಾಡ್ತಾರೆ. ಆ ದಾರು ಹರಿದ್ರ ಇದರಿಂದ ಮಾಡ್ತಾರೆ ಅಂತ ಸೌತ್ ಇಂಡಿಯಾದಲ್ಲಿ ಇದರಿಂದ ಮಾಡ್ತಾರೆ. ಇದು ಮರದ ಅರಿಶಿನ ಅಂತಾರೆ, ಬಟ್ ಇದು ಮರ ಅಲ್ಲ, ಬಳ್ಳಿ. ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಪ್ಲಾಂಟ್ ಅದು. ಇದು ಬಾರ್ಲೇರಿಯಾ ಪ್ರಯೋನೈಟಿಸ್ ಅಂತ. ನೀವು ವಜ್ರದಂತಿ ಅಂತ ಕೇಳಿರ್ತೀರಲ್ಲ. ಸೊ ವಜ್ರದಂತಿ ಅದು ಬೇಸಿಕಲಿ ಇದ್ರದ್ದು ರೂಟ್ಸ್ ಏನಿದೆ ಅದರಿಂದ ಹಲ್ಲು ಇದಕ್ಕೆ ಪ್ರಾಬ್ಲಮ್ಗಳಿಗೆ ಯೂಸ್ ಮಾಡೋದು. ಸೊ ಅದಕ್ಕೆ ವಜ್ರದಂತಿನಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ಇದಕ್ಕೆ ವಜ್ರದಂತಿ ಗಿಡದಿಂದನೇ ಆ ವಜ್ರದಂತಿ ಪ್ರಾಡಕ್ಟ್ ಮಾಡೋದು. ಇದು ಕರಿ ಅರಿಶಿನ. ಇದು ಬ್ಲಾಕ್ ಅರಿಶಿನ ಏನ್ ಇದು ನಾವು ಯೂಶಲಿ ಅಡಿಗೆ ಬಳಸೋದು ಬೇರೆ, ಇದೇ ಬೇರೆ ಅಲ್ವಾ? ಇದು ಬೇರೆ. ಇದು ಬ್ಲಾಕ್ ಅರಿಶಿನ ಏನಿದೆಲ್ಲ, ಇದರಲ್ಲಿ ಹೇರ್ ಡೈ ಮಾಡ್ತಾರೆ. ಆಮೇಲೆ ಬ್ಲಾಕ್ ಅರಿಶಿನದಿಂದ ಜಂತು ಹುಳುಗಳಿಗೆ ತುಂಬಾ ಒಳ್ಳೆ ಇದು ರಾಮಬಾಣ ಅಂತೆ. ಅದನ್ನ ಕುದಿಸಿ ನೀರಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡಿಯೋದ್ರಿಂದ ಜಂತು ಹುಳುಗಳಿಗೆ ಒಳ್ಳೇದಂತೆ. ಮತ್ತೆ ಇದಕ್ಕೆ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ.
ಈ ದೊಡ್ಡ ಎಲೆದು ಇಲ್ಲಿದೆಯಲ್ಲ ಅದಕ್ಕೆ ಕುಶಾಲು ಕೆರೆಯ ಅರ್ಬೋರಿಯಾ ಅಂತಾರೆ, ಕುಂಬಿ ಅಂತ ಹೇಳ್ತೀವಿ, ಕೌಲು ಮರ ಅಂತಾರೆ ಕನ್ನಡದಲ್ಲಿ. ಕೌಲು ಮರ, ಕೌಲು. ಹಾ, ಇದು ಒಂದು ಆಯುರ್ವೇದ, ಹಾ, ಆಯುರ್ವೇದ ಔಷಧಿನಲ್ಲಿ ಯೂಸ್ ಮಾಡುವಂತದ್ದು ಇದೆಲ್ಲ, ಆಯುರ್ವೇದದಲ್ಲ ಮಾಡುವಂತದ್ದು. ಸೊ ಮೊದಲನೇ ಭಾಗದಲ್ಲಿ ನಾವು ನಮ್ಮ ಎಲೆ ಉದುರೋ ಕಾಡಿನಲ್ಲಿ ಮತ್ತೆ ಕುರುಚಲು ಕಾಡಲ್ಲಿ ಬರುವಂತ ಗಿಡಗಳು, ಮತ್ತೆ ನಮ್ಮ ಈ ರೋಡ್ ಸೈಡ್ ಅಲ್ಲಿ ಬರುವಂತ ಹಾಕಿರುವಂತ ಸಸ್ಯಗಳು, ಬಿದಿರು, ಈ ತರದ್ದು ಸಸ್ಯಗಳನ್ನ ನೋಡಿದ್ವಿ. ಈಗ ಈ ಭಾಗದಲ್ಲಿ ನಾವು ಪಶ್ಚಿಮ ಘಟ್ಟದಲ್ಲಿರುವಂತ ಸಿಗುವಂತದ್ದು ಅಳಿವಿನಂಚಿನಲ್ಲಿರುವಂತ ಸಸ್ಯಗಳ ಬಗ್ಗೆ ನೋಡಿದೀರಾ. ಅದಲ್ಲದೆ ನಾವು ಸೀಡ್ಸ್ ಹೇಗಿದೆ, ನಾವು ಸೀಡ್ ಬೆಡ್ ಹೇಗ್ ಮಾಡಿದೀವಿ, ನಮ್ಮ ಇದು ಜರ್ಮಿನೇಷನ್ ಹೇಗಾಗ್ತಿದೆ, ಮುತ್ತುಗ ಆಯ್ತು ಇಲ್ಲ ಮುತ್ತುಗ ನೋಡಿದ್ವಿ ನಾವು, ಮತ್ತೆ ಮಧುನಾಶಿನಿ ನೋಡಿದ್ವಿ, ಈ ತರದೆಲ್ಲ ನೋಡಿದೀವಿ. ಅದಲ್ಲದೆ ಈ ಕೆಲವೆಲ್ಲಾನು ಸಣ್ಣ ಸಣ್ಣ ಹರ್ಬ್ಸ್ ಇದೆ, ಅರಿಶಿನ ಆಯ್ತು, ನಮ್ಮ ಬೆಳ್ಳುಳ್ಳಿ, ಒಂದ್ ಎಸಳು ಬೆಳ್ಳುಳ್ಳಿ, ಆಮೇಲೆ ಉತ್ತರಾಣಿ, ಈ ತರದ್ದೆಲ್ಲ ಗಿಡಗಳಿದೆ. ಸೊ ಇದೆಲ್ಲ ನೋಡಿದ್ಮೇಲೆ ಒಂದು ನನ್ನ ಒಟ್ಟಾರೆ ನನ್ನ ನರ್ಸರಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಕಾಡು ಬೆಳೆಸಲಿಕ್ಕೆ ಬೇಕಾದಂತ ಈ ಮೂಲತಃ ಭಾರತ ಮೂಲದ ಇದಿದೆ, ಅರಣ್ಯ ಸಸ್ಯಗಳಿದಾವೆ. ಅದಲ್ಲದೆ ನಾವು ಕಾಡು ಹಣ್ಣುಗಳು ಅಂದ್ರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಒಂದು ಇಕೋಸಿಸ್ಟಮ್ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾಗಂತ ಕಾಡು ಹಣ್ಣುಗಳಿರುವಂತ ಸಸ್ಯಗಳಿದಾವೆ. ಆಮೇಲೆ ಥೀಮ್ ಪಾರ್ಕ್ ಡೆವಲಪ್ ಮಾಡ್ಲಿಕ್ಕೆ ಬೇಕಾಗಿರೋಂಥ ಬಟರ್ಫ್ಲೈ ಪಾರ್ಕ್ ಮಾಡ್ಬೋದು, ರಾಶಿವನ ಆಗಬಹುದು. ಈಗ ಮಂಗಳ ರಾಶಿದು ಕಗ್ಗಲಿ ನೋಡಿದ್ವಿ ನಾವು, ಆ ಥರ ರಾಶಿವನ ಮಾಡೋವಂಥದ್ದಾಗ್ಬೋದು. ಆಮೇಲೆ ಇದು ಅರೋಮ್ಯಾಟಿಕ್ ನಮ್ಮ ಹತ್ರ ಅದು ಸಹ ಇದೆ, ಅರೋಮ್ಯಾಟಿಕ್ ಇದು ಅರೋಮಾ ಗಾರ್ಡನ್ ಅಂತೆಲ್ಲ ಈಗ ಕಾನ್ಸೆಪ್ಟ್ ಆ ಥರ ಮಾಡಬಹುದು. ಆ ಥರ ಬೇಕಾಗಿರೋಂಥ ಸಸಿಗಳಿದೆ. ಆಮೇಲೆ ಇದಿಷ್ಟೇ ಅಲ್ಲದೆ ರೋಡ್ ಸೈಡಲ್ಲಿ ಹಾಕುವಂಥದ್ದು. ಆಮೇಲೆ ಯಾವುದೇ ರೀತಿ ಅದ್ರದ್ದು ಉಪಯೋಗ ಅಂತಲ್ಲ, ನಾವು ಯಾವತ್ತು ಪ್ರತಿಯೊಬ್ಬರ ಪ್ರಶ್ನೆ ನನ್ನ ಹತ್ರ ಬಂದಾಗ ಇದ್ರ ಉಪಯೋಗ ಏನು, ಆಕ್ಚುಲಿ ನಾವು ಉಪಯೋಗ ಅಂದಾಗ ಅದು ಬರೀ ಮನುಷ್ಯನ ಉಪಯೋಗದ ಬಗ್ಗೆ ನೋಡ್ತೀವಿ ನಾವು. ಅದು ಈ ಪ್ರಕೃತಿಗೆ ಏನು ಅದ್ರದ್ದು ಇಂಪಾರ್ಟೆನ್ಸ್ ಅಂತ ನಾವು ನೋಡ್ತಿಲ್ಲ. ಸೊ ಜೀವ ವೈವಿಧ್ಯತೆ ಏನಿದೆ ಅದರಿಂದ ಪ್ರತಿ ಸಸ್ಯ, ಪ್ರಾಣಿ, ಪಕ್ಷಿ ಅಥವಾ ಇನ್ಸೆಕ್ಟ್ ಇಂದ ನಮ್ಗೆ ಮನುಷ್ಯನ್ಗೆ ಉಪಯೋಗ ಅಂತ ಇಲ್ಲ. ಅದು ಜೀವ ವೈವಿಧ್ಯತೆಗೆ ಅದು ಒಂದು ಇಂಪಾರ್ಟೆನ್ಸ್ ಅಷ್ಟೇ. ಮತ್ತೆ ಇದೆಲ್ಲ ಒಂದಕ್ಕೊಂದಕ್ಕೆ ಇದಾಗಿರುತ್ತೆ, ಅಂದ್ರೆ ಏನ್ ಹೇಳಿ, ಒಂದು ಲಿಂಕ್ ಆಗಿರುತ್ತೆ. ಒಂದು ಪ್ರಾಣಿ ಬದುಕೋದ್ರಿಂದ ಇನ್ನೊಂದು ಪ್ರಾಣಿನೂ ಅದು ಅವಲಂಬಿತವಾಗಿರುತ್ತೆ ಅಂತ ಹೇಳ್ತೀವಿ, ಆ ಥರ. ಸೊ ಹಾಗಾಗಿ ಪ್ರತಿಯೊಬ್ರು ಸ್ವಂತಕ್ಕೆ ಉಪಯೋಗ ಏನು ಇಲ್ಲದೆ ಅಂತಾನು ಒಂದೊಂದ್ಸಲ ಈ ಒಂದ್ ಗಿಡನಾದ್ರೂ ನೆಡಬೇಕು, ಬೆಳೆಸ್ಬೇಕು. ಆವಾಗ ಕಾಡಿನ ಸಂರಕ್ಷಣೆ ಆಗಕ್ ಸಾಧ್ಯ ಇದೆ. ಸೊ ಈ ರೀತಿ ಯಾವುದೇ ರೀತಿ ನೀವು ಮಾಡಬೇಕು, ನೀವು ಪಾರ್ಕ್ ಮಾಡಬೇಕು, ಇಲ್ಲ ಮನೆಗಳಲ್ಲಿ ಈ ತರ ನೆಡಬೇಕು, ಔಷಧಿ ಸಸ್ಯಗಳು ಬೇಕು, ಅಥವಾ ಇಲ್ಲ ನಾನು ಯಾವುದೋ ದೇವಸ್ಥಾನದಲ್ಲಿ ಹೋಗಿ ನೆಡ್ತೀನಿ, ಇಲ್ಲ ಯಾವುದೋ ಪಾರ್ಕಲ್ಲಿ ನೆಡ್ತೀನಿ, ಹಂಗಂದ್ರೂ ಇಲ್ಲಿಂದ ಈ ತರ ಎಲ್ಲಾ ತರ ಗಿಡಗಳು ಸಿಗತ್ತೆ ಇಲ್ಲಿ. ನನ್ನ ಹತ್ರ ಸದ್ಯ ಒಂದು 180 ಪ್ರಜಾತಿ ಗಿಡಗಳಿದೆ. ಮುಂದಿನ ವರ್ಷದಷ್ಟರಲ್ಲಿ, ಮುಂದಿನ ಜುಲೈ ಅಷ್ಟರಲ್ಲಿ 500 ಪ್ರಜಾತಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಅದು ಎಷ್ಟು ಮಟ್ಟಿಗೆ ಅಲ್ಲಿವರೆಗೂ ತಲುಪಲಿಕ್ಕೆ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ. ಮತ್ತೆ ಅರೌಂಡ್ 1.5 ರಿಂದ 2 ಲಕ್ಷ ಅಷ್ಟು ಸಸಿಗಳಿದೆ ನನ್ನ ಹತ್ರ ಇವತ್ತು. ಸೊ ಯಾರಿಗಾದ್ರೂ ಬೇಕಿದ್ದಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಸಂಪರ್ಕ ಮಾಡಿ, ಒಂದಿನ ಮುಂಚೆ ಸಂಪರ್ಕ ಮಾಡಿ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮದಲ್ಲಿದೆ ಇದು ನಮ್ಮ ನರ್ಸರಿ. ಖಂಡಿತ ಬನ್ನಿ, ಮತ್ತೆ ನಮ್ಮ ಬಗ್ಗೆ ಇನ್ನೊಬ್ರಿಗೂ ತಿಳಿಸಿ. ಈ ತರ ಅಪರೂಪದ ಸಸ್ಯಗಳು ಇದು ನಿಮ್ಗೆ ಅದ್ರದ್ದು ಗಿಡಗಳು ಬೇಕಿದ್ರೆ ನಮ್ಮನ್ನ ಸಂಪರ್ಕಿಸಿ. ಈ ಯೂಟ್ಯೂಬ್ ಚಾನೆಲ್ ಅವರಿಗೆ, ವಿಶ್ವನಾಥ್ ಸರ್ ಅವರಿಗೂ ಧನ್ಯವಾದಗಳು, ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.